ನಮಸ್ಕಾರ ಪ್ರೇಕ್ಷಕರೇ, ಶಮಂತ ವ್ಲಾಗ್ಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಶಮಂತಕ ಮಣಿ. ಇವತ್ತಿನ ಈ ವಿಡಿಯೋನಲ್ಲಿ ನನ್ನ ಸಿಂಪಲ್ ಸ್ಯಾರೀಸ್ ಕಲೆಕ್ಷನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಿದ್ದೇನೆ. ಈಗಾಗಲೇ ನನ್ನ ಸಿಲ್ಕ್ ಸ್ಯಾರೀಸ್ ಮತ್ತು ಪಾರ್ಟಿ ವೇರ್ ಸ್ಯಾರೀಸ್ ಕಲೆಕ್ಷನ್ನ ವಿಡಿಯೋಸ್ ಮಾಡಿ ಶೇರ್ ಮಾಡಿದ್ದೀನಿ ಅಲ್ವಾ. ಈಗ ನಾನು ಸಿಂಪಲಾಗಿ ಔಟಿಂಗ್ ಹೋದಾಗ, ಹತ್ತಿರದ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಉಡಲು ಸರಳವಾದ ಸೀರೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಆ ಸೀರೆಗಳನ್ನು ಈಗ ತೋರಿಸುತ್ತಿದ್ದೇನೆ. ಯಾವ ಸಮಾರಂಭಗಳಿಗೆ, ಸಂದರ್ಭಗಳಿಗೆ ಯಾವ ಸೀರೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಆಯ್ಕೆ ಮಾಡಿ ಉಡುವುದು ಕೂಡ ಒಂದು ಕಲೆ ಅಂತ ಹೇಳಬಹುದಾಗಿದೆ. ಈಗ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಬನ್ನಿ. ಇಲ್ಲಿ ಅಂದಾಜು 10ರಿಂದ 11 ಸೀರೆಗಳಿವೆ. ಈ 10ರಿಂದ 11 ಸೀರೆಗಳನ್ನು ಈ ವಿಡಿಯೋನಲ್ಲಿ ತೋರಿಸುತ್ತಿದ್ದೇನೆ. ಕೆಲವು ಕಾಟನ್ ಸೀರೆಗಳು, ಇನ್ನೂ ಕೆಲವು ಪ್ರಿಂಟೆಡ್, ಎಂಬ್ರಾಯ್ಡ್ರಿ, ಡಿಜಿಟಲ್ ಪ್ರಿಂಟೆಡ್, ಸ್ಲೈಟ್ ವರ್ಕ್ ಡಿಸೈನರ್ ಸೀರೆಗಳು ಇದರಲ್ಲಿವೆ. ಈಗ ಮೊದಲನೆಯ ಸ್ಯಾರಿ ಕಾಟನ್ ಸ್ಯಾರಿ ಆಗಿದೆ. ಇದು ಮೆಹಂದಿ ಪಾಚಿ ಬಣ್ಣದಲ್ಲಿದ್ದು ಸ್ಯಾರಿ ಪೂರ್ತಿ ಎಲೆಗಳ ಡಿಸೈನನ್ನು ಹೊಂದಿದೆ. ಬಾರ್ಡರ್ ವಿಷಯಕ್ಕೆ ಬಂದರೆ ಮಾವಿನಕಾಯಿ ಡಿಸೈನ್ ಬಂದಿದೆ. ಮೇಲೆ ಚಿಕ್ಕ ಬಾರ್ಡರ್ ಇದೆ, ಕೆಳಗೆ ದೊಡ್ಡ ಬಾರ್ಡರನ್ನು ಕಾಣಬಹುದಾಗಿದೆ. ಹಾಗೂ ಈ ಕಲರ್ ಕಾಂಬಿನೇಷನ್ ಎನ್ನುವುದು ತುಂಬ ಭಿನ್ನವಾಗೂ ಇದೆ. ಹಾಗೂ ಈ ಸೀರೆ ತುಂಬ ಹಗುರವಾಗಿ ಉಡಲು ತುಂಬಾ ಸೌಕರ್ಯವಾಗಿದೆ ಎಂದು ಹೇಳಬಹುದಾಗಿದೆ. ಇನ್ನು ಈ ಸೀರೆಯ ಬ್ಲೌಸ್ ವಿಷಯಕ್ಕೆ ಬಂದರೆ, ಬ್ಲೌಸ್ ಸ್ಕ್ವೇರ್ ಶೇಪ್ನಲ್ಲಿ ಇಡಿಸಿದ್ದೇನೆ. ಹಾಫ್ ಸ್ಲೀವ್ ಸ್ಟಿಚ್ ಮಾಡಿಸಿದ್ದೇನೆ. ಹಾಗೂ ಈ ಬ್ಲೌಸ್ಗೆ ಬಾರ್ಡರ್ ಅನ್ನುವುದು ಬಂದಿರುವುದರಿಂದ ನಾನು ಯಾವುದೇ ತರಹದ ಡಿಸೈನನ್ನು ಮಾಡಿಸಿಲ್ಲ. ನೀವು ಇಲ್ಲಿ ನೋಡಬಹುದಾಗಿದೆ, ಬಾರ್ಡರ್ ಅನ್ನುವುದು ತುಂಬ ದೊಡ್ಡದಾಗಿರುವುದರಿಂದ ಯಾವುದೇ ತರಹದ ಡಿಸೈನ್ ಅವಶ್ಯಕತೆ ಕೂಡ ಇರುವುದಿಲ್ಲ. ನೆಕ್ಸ್ಟ್ ಸ್ಯಾರಿ ವಿಷಯಕ್ಕೆ ಬಂದರೆ ಪಿಕಾಕ್ ಗ್ರೀನಲ್ಲಿ ಇದೆ ಈ ಸ್ಯಾರಿ. ಈ ಸ್ಯಾರಿ ಕಾಟನ್ ಅಲ್ಲ, ಪ್ಯೂರ್ ಕಾಟನ್ ಅಲ್ಲ, ಕಾಟನ್ ಮತ್ತು ಜೂಟ್ ಮಿಕ್ಸ್ನಲ್ಲಿ ಇದೆ. ಬಾರ್ಡರ್ ಹಾಗೂ ಪಲ್ಲು ಕ್ರೀಮ್ ಕಲರ್ನಲ್ಲಿ ಕೊಟ್ಟಿದ್ದಾರೆ. ಬ್ಲೌಸ್ ಸಹ ಕ್ರೀಮ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಆಗಿ ಇದೆ. ಈ ಬ್ಲೌಸನ್ನು ಹೈಲೈಟ್ ಆಗಿ ಕಾಣಿಸಲು ಸ್ಯಾರಿಯ ಕಲರ್ ಏನಿದೆ ಅದರ ಬಟ್ಟೆಯನ್ನು ನಾನು ಇಲ್ಲಿ ಟ್ಯಾಗ್ ಆಗಿ ಇಡಿಸಿದ್ದೇನೆ. ಹಾಗೂ ಮತ್ತೊಂದು ವಿಷಯ, ಸೀರೆಗಳ ಬ್ಲೌಸ್ಗಳು ಕೆಲವೊಮ್ಮೆ ಕಳೆದು ಹೋಗುವುದು, ಮಿಸ್ಪ್ಲೇಸ್ ಆಗುವುದು, ಸಮಯಕ್ಕೆ ಸರಿಯಾಗಿ ಸಿಗದಿರುವುದು ಎಲ್ಲ ಆಗುವಂತಹ ಅವಕಾಶಗಳು ಇರುತ್ತವೆ ತುಂಬ ಜನರ ಮನೆಗಳಲ್ಲಿ. ಆದ್ದರಿಂದ ಈ ರೀತಿ ಸೀರೆಯ ಒಳಗೆ ನಾವು ಮಡಚಿ ಇಡುವುದರಿಂದ ನಮಗೆ ಯಾವುದೇ ತರಹದ ಮಿಸ್ಪ್ಲೇಸ್ ಅನ್ನುವುದು ಆಗುವುದಿಲ್ಲ. ಈಗ ಮುಂದಿನ ಸೀರೆ ನೋಡಿದರೆ ಆರೆಂಜ್ ಬಣ್ಣದ್ದಾಗಿದೆ. ಈ ಸ್ಯಾರಿ ಕಾಟನ್ ಸ್ಯಾರಿ ಆಗಿದ್ದು ಬ್ಲೌಸ್ ಫುಲ್ ನೆಕ್ನಲ್ಲಿ ಮತ್ತು ಬ್ಯಾಕ್ ಸೈಡ್ ಹುಕ್ಸನ್ನು ಇಡಿಸಿದ್ದೇನೆ. ನಾನು ಅದರ ಪಿಕ್ಕನ್ನು ಕೂಡ ಅಥವಾ ಫೋಟೋವನ್ನು ಕೂಡ ನಾನು ಇಲ್ಲಿ ತೋರಿಸುತ್ತಿದ್ದೇನೆ. ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಅನ್ನುವುದು ತುಂಬ ಚೆನ್ನಾಗಿದೆ. ಹಾಗೂ ಇದು ಪ್ಯೂರ್ ಕಾಟನ್ ಆಗಿರೋದ್ರಿಂದ ಇದರ ಸ್ಲೀವ್ಸನ್ನು ನಾನು ಮೆಗಾ ಸ್ಲೀವ್ಸ್ ಆಗಿ ಇಡಿಸಿದ್ದೇನೆ. ಬ್ಯಾಕ್ ಸೈಡ್ ಹುಕ್ಸನ್ನು ಸಹ ಇಡಿಸಿದ್ದೇನೆ. ಈಗ ನೆಕ್ಸ್ಟ್ ಸ್ಯಾರಿ ವಿಷಯಕ್ಕೆ ಬರುವುದಾದರೆ, ಈ ಸ್ಯಾರಿಯು ಸ್ಕೈ ಬ್ಲೂ ಅಥವಾ ಆಕಾಶ ನೀಲಿ ಮತ್ತು ಕಡು ನೀಲಿ ಅಥವಾ ಡಾರ್ಕ್ ಬ್ಲೂ ಕಲರ್ಸ್ ಕಾಂಬಿನೇಷನ್ನಲ್ಲಿ ಇದೆ. ಇದಕ್ಕೆ ಬಾರ್ಡರ್ ಸಹ ಪಿಕಾಕ್ನಲ್ಲಿ ಬಂದಿದೆ. ಈ ಸ್ಯಾರಿ ಪೂರ್ತಿಯಾಗಿ ನಾವು ಕಾಣಬಹುದು ಚೆಕ್ಸ್ ಅಥವಾ ಸ್ಕ್ವೇರ್ ಏನಿರುತ್ತೆ ಆ ಡಿಸೈನನ್ನು ಹೊಂದಿದೆ. ಈ ಸ್ಯಾರಿಯು ಕೂಡ ಡಿಫ್ರೆಂಟ್ ಅಥವಾ ವಿಭಿನ್ನವಾದಂತಹ ಕಲರ್ ಕಾಂಬಿನೇಷನ್ ಇರುವುದರಿಂದ ಇದು ಕೂಡ ಭಾರವಾದಂತಹ ಯಾವುದೇ ತರಹದ ಅನುಭವವಾಗುವುದಿಲ್ಲ. ತುಂಬ ಹಗುರವಾದಂತಹ ಸೀರೆಯಾಗಿದೆ ಇದು ಸಹ. ಇನ್ನು ಇದರ ಬ್ಲೌಸ್ ವಿಷಯಕ್ಕೆ ಬಂದರೆ ಫುಲ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿಸಿದ್ದೇನೆ. ಬ್ಲೌಸ್ ಕಾಂಬಿನೇಷನ್ ಬಂದು ಡಾರ್ಕ್ ಬ್ಲೂ ಅಥವಾ ಕಡು ನೀಲಿಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಹೈಲೈಟ್ ಮಾಡಿಸಲು ನಾನು ಬ್ಲೌಸನ್ನು ಸ್ಕ್ವೇರ್ ಶೇಪ್ನಲ್ಲಿ ಸ್ಟಿಚ್ ಮಾಡಿಸಿದ್ದೇನೆ. ಸ್ಯಾರಿ ಕಲರ್ನಲ್ಲಿ ಬ್ಯಾಕ್ ಸೈಡ್ ಪೈಪಿಂಗ್ ಮಾಡಿಸಿದ್ದೀನಿ. ಹಾಗೂ ಇದಕ್ಕೆ ಟ್ಯಾಗನ್ನು ಸಹ ಕೊಡಿಸಿದ್ದೇನೆ. ಈಗ ಮುಂದಿನ ಸೀರೆ ನೋಡುವುದಾದರೆ ಪರ್ಪಲ್ ಕಲರ್ನಲ್ಲಿದ್ದು ಸ್ಯಾರಿ ಅಲ್ಲಿ ಮ್ಯಾಂಗೋ ಡಿಸೈನ್ಸ್ ಕೂಡ ಇದೆ ಸ್ಯಾರಿ ಪೂರ್ತಿಯಾಗಿ. ಈಗ ಈ ಸೀರೆಯ ಬ್ಲೌಸ್ ವಿಷಯಕ್ಕೆ ಬಂದರೆ ಸೇಮ್ ಕಲರಲ್ಲಿ ಪ್ಲೇನ್ ಆಗಿ ಇರುವುದರಿಂದ ಇದನ್ನು ಬ್ರೌನ್ ಶೇಪ್ನಲ್ಲಿ ಸ್ಟಿಚ್ ಮಾಡಿಸಿದ್ದು ಹಾಫ್ ಸ್ಲೀವ್ಸ್ ಇಡಿಸಿದ್ದೇನೆ. ಬಾರ್ಡರ್ಸ್ ಇರೋದರಿಂದ ನೀವು ಇಲ್ಲಿ ನೋಡಬಹುದಾಗಿದೆ, ಸ್ಲೀವ್ಸ್ ಹತ್ರ ಆ ಬಾರ್ಡರ್ ಅನ್ನೋದು ಇರೋದ್ರಿಂದ ಇದನ್ನು ಪ್ಲೇನ್ ಆಗಿ ಸಿಂಪಲ್ ಆಗಿ ಇಡಿಸಿದ್ದೇನೆ. ಇನ್ನು ನೆಕ್ಸ್ಟ್ ಸ್ಯಾರಿ ತುಂಬ ಸಿಂಪಲ್ ಹಾಗೂ ವೆಯ್ಟ್ಲೆಸ್ ಹಾಗೂ ಪ್ರಿಂಟೆಡ್ ಸ್ಯಾರಿ ಆಗಿದೆ. ಈ ಸ್ಯಾರಿಗೆ ವೆಲ್ವೆಟ್ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೇನೆ. ಫುಲ್ ಸ್ಲೀವ್ಸ್ ಗೋಲ್ಡ್ ಕಲರ್ ಟ್ಯಾಗ್ ಇಡಿಸಿದ್ದೇನೆ.
ಸ್ಕ್ವೇರ್ ಶೇಪ್ನಲ್ಲಿ ಸ್ಟಿಚ್ ಮಾಡಿಸಿದ್ದೇನೆ. ಈ ಸ್ಯಾರಿಗೆ ಸೂಟ್ ಆಗುತ್ತೋ ಇಲ್ಲವೋ ನೋಡಬೇಕು. ಆದರೆ ಈ ಬ್ಲ್ಯಾಕ್ ಬ್ಲೌಸ್ ಬೇರೆ ಸ್ಯಾರೀಸ್ಗೆ ಕೂಡ ನೋಡಿ ಸೂಟ್ ಮಾಡಿಕೊಳ್ಳಬಹುದು. ಈ ಸ್ಯಾರಿ ಡಾರ್ಕ್ ಕುಂಕುಮ ಹಾಗೂ ಕಪ್ಪು ಬಣ್ಣದ ಕಾಂಬಿನೇಷನ್ನಲ್ಲಿ ವೈಟ್ ಪ್ರಿಂಟಿಂಗ್ನಲ್ಲಿ ಬಂದಿದೆ. ನೀವು ಇಲ್ಲಿ ಕಾಣಬಹುದಾಗಿದೆ ವೈಟ್ ಪ್ರಿಂಟೆಡ್. ಹಾಗೂ ಈ ಸೀರೆ ಸ್ವಲ್ಪ ಓಲ್ಡ್ ಫ್ಯಾಷನ್ ಅಥವಾ ಓಲ್ಡ್ ಮಾಡೆಲ್ ಅಂತಾನೆ ಹೇಳಬಹುದಾಗಿದೆ. ಇಲ್ಲಿ ನೋಡಬಹುದು. ಆದರೆ ಕಲರ್ ಕಾಂಬಿನೇಷನ್ ಅನ್ನುವುದು ತುಂಬ ವಿಭಿನ್ನವಾಗಿದ್ದು ಇದು ಸ್ವಲ್ಪ ಹಳೆಯದಾದಂತಹ ಮಾಡೆಲ್ ಅಥವಾ ಸೀರೆಯಾಗಿದೆ. ಆದರೆ ಇದು ತುಂಬ ಹಗುರವಾಗಿರುವುದರಿಂದ ನಾವು ಉಡಲು ತುಂಬಾ ಸುಲಭವಾಗಿ ಹಾಗೂ ತುಂಬ ಕಂಫರ್ಟೇಬಲ್ ಅಂತ ಸೌಕರ್ಯವಾಗಿ ಇರುವುದಕ್ಕೆ ಅನುಕೂಲವಾಗಿದೆ. ಇನ್ನು ಮುಂದಿನ ಸೀರೆಯನ್ನು ನೋಡುವುದಾದರೆ ಈ ಸೀರೆಯು 3 ಬಣ್ಣಗಳಲ್ಲಿದ್ದು ನಾವು ಇಲ್ಲಿ ನೋಡಬಹುದು. ನೀಲಿ ಬಣ್ಣದ್ದು, ಕ್ರೀಮ್ ಹಾಗೂ ಕಂದು ಬಣ್ಣಗಳಿಂದ ಕೂಡಿದೆ. ಈ ಸೀರೆಯು ಕೂಡ ನಾವು ಗಮನಿಸಬಹುದಾಗಿದೆ. ಇಲ್ಲಿ 3 ಬಣ್ಣಗಳು ಹಾರಿಜಾಂಟಲ್ ಆಗಿ ಬಂದಿದೆ. ಒಂದು ಸೀರೆ ಕಲರ್ ಏನಿದೆ ಮೇಲೆ ಅದರ ನೆಕ್ಸ್ಟ್ ಹಾರಿಜಾಂಟಲ್ ಕಲರ್ ಒಂದು ಇದೆ, ಅದರ ನಂತರ ಇನ್ನೊಂದು ಕಲರ್ ಆಗಿದೆ. ಒಂದಾದ ನಂತರ ಒಂದು ಕಲರ್ ಅನ್ನೋದು ಇಲ್ಲಿ ಕಂಟಿನ್ಯೂ ಆಗಿದೆ. ಈ ಸೀರೆಯ ಬ್ಲೌಸ್ನಲ್ಲಿ ಕೂಡ 3 ಬಣ್ಣಗಳಿರುವುದರಿಂದ ನಾನು ಪ್ಲೇನ್ ಆಗಿ ಹಾಫ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿಸಿದ್ದೇನೆ. ಬ್ಯಾಕ್ ಸೈಡ್ ಕೂಡ ಸ್ಯಾರಿಗೆ ಬ್ಲೂ ಕಲರ್ನಲ್ಲಿ ಇರುವ ಕ್ಲಾತ್ನಿಂದ ಸ್ಯಾರಿಗೆ ಪೈಪಿಂಗನ್ನು ಮಾಡಿಸಿದ್ದೇನೆ. ಹಾಗೂ ಸ್ಲೀವ್ಸನ್ನು ಆಫ್ ಸ್ಲೀವ್ಸ್ ಆಗಿ ಮಾಡಿಸಿದ್ದೇನೆ. ಅಲ್ಲಿ ಕೂಡ ವೈಟ್ ಆದಂತಹ ಬಾರ್ಡರ್ ಅನ್ನೋದು ಕೊಟ್ಟಿರುವುದರಿಂದ ನಾವು ದೊಡ್ಡದಾದಂತಹ ಬಾರ್ಡರ್ ಇಲ್ಲದಿರುವುದರಿಂದ ನಾನು ಆಫ್ ಸ್ಲೀವ್ಸನ್ನು ಮಾಡಿಸಿದ್ದೇನೆ. ಈಗ ನೆಕ್ಸ್ಟ್ ಸ್ಯಾರಿ ನೋಡಿದರೆ ತುಂಬ ಹಗುರವಾಗಿ ಇರುವಂತಹ ಕೇಸರಿ ಮತ್ತು ಬಿಳಿ ಬಣ್ಣದ ಕಾಂಬಿನೇಷನ್ನಲ್ಲಿ ಕಪ್ಪು ಮತ್ತು ಬಿಳಿ ಬಣ್ಣದ ದಾರದಿಂದ ಮಾಡಿರುವಂತಹ ಬಿಳಿ ಉಲ್ಲನ್ ಸ್ಮಾಲ್ ಬಾರ್ಡರ್ನಿಂದ ಡಿಜಿಟಲ್ ಬಟರ್ಫ್ಲೈ ಪ್ರಿಂಟ್ನಿಂದ ಕೂಡಿದೆ ಈ ಸೀರೆ. ಈ ಸೀರೆಯ ಪಿಕ್ಕನ್ನು ಸಹ ನಾನು ಈ ವಿಡಿಯೋನಲ್ಲಿ ಆ್ಯಡ್ ಮಾಡಿದ್ದೇನೆ, ನೀವು ನೋಡಬಹುದಾಗಿದೆ. ಈ ಸೀರೆಯ ಬ್ಲೌಸ್ ವಿಷಯಕ್ಕೆ ಬಂದರೆ ಹಿಂದೆ ಬ್ಯಾಕ್ ಸೈಡ್ ಸ್ಕ್ವೇರ್ ಡಿಸೈನ್ಗೆ ಬಾರ್ಡರನ್ನು ಸ್ಟಿಚ್ ಮಾಡಿಸಿದ್ದೇನೆ. ನೆಕ್ಸ್ಟ್ ಈ ಸ್ಲೀವ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ನಾನು ಪಫನ್ನು ಇಡಿಸಿದ್ದೇನೆ. ಹಾಗೂ ಕೊನೆಯಲ್ಲಿ ಏನು ಆ ಕಪ್ಪು ಬಣ್ಣದ ಬಾರ್ಡರ್ ಅನ್ನುವುದು ಆ ಸೀರೆಯಲ್ಲೇ ಬಂದಿರುವುದರಿಂದ. ಈಗ ನೆಕ್ಸ್ಟ್ ಸ್ಯಾರಿಯನ್ನು ನೋಡುವುದಾದರೆ ಟ್ರಿಪಲ್ ಕಲರ್ 3 ಬಣ್ಣಗಳಿಂದ ಕೂಡಿದೆ. ಈ ಸ್ಯಾರಿಯೂ ಸಹ ಪಿಂಕ್, ಕ್ರೀಮ್ ಹಾಗೂ ಹಳದಿ ಬಣ್ಣಗಳು. ಈ ಸ್ಯಾರಿಯ ವಿಶೇಷತೆ ಏನೆಂದರೆ ಇದು ಹಾರಿಜಾಂಟಲ್ ಆಗಿ ಆಗಲೇ ನೋಡಿದ್ದೀವಲ್ಲ ಆ ಸೀರೆ ಆಗಿದೆ. ಇದು ವರ್ಟಿಕಲ್ ಆಗಿ ಕೂಡಿದೆ. ಇದನ್ನು ಉಟ್ಟಾಗ ಇದು ಲಂಗ ದಾವಣಿಯ ಹಾಗೆ ಕಂಡುಬರುತ್ತದೆ. ಒಂದು ಬಣ್ಣ ಮುಗಿದ ನಂತರ ಇನ್ನೊಂದು ಬಣ್ಣ ಶುರುವಾಗುತ್ತದೆ. ಹಾರಿಜಾಂಟಲ್ ಆಗಿ ಅಲ್ಲ, ಇದು ವರ್ಟಿಕಲ್ ಆಗಿ ಅಂದರೆ ಸ್ಟ್ರೈಟ್ ಲೈನ್ಸ್ ಥರ ಇದು ಶುರುವಾಗುತ್ತೆ. ನಂತರ ಇನ್ನೊಂದು ಬಣ್ಣ ಕೂಡ ಶುರುವಾಗುತ್ತದೆ. ಕ್ರೀಮ್ ಬಣ್ಣದ ಮೇಲೆ ಕಪ್ಪು ಬಣ್ಣದ ಪ್ರಿಂಟ್ ಡಿಸೈನನ್ನು ಕಾಣಬಹುದಾಗಿದೆ. ಇನ್ನು ಈ ಸೀರೆಯು ಕೂಡ ತುಂಬ ಹಗುರವಾಗಿದೆ. ಇನ್ನು ಈ ಸೀರೆಯ ಬ್ಲೌಸ್ ಪಿಂಕ್ ಬಣ್ಣದಲ್ಲಿದ್ದು ಸ್ಲೀವ್ಸ್ ಹತ್ತಿರ ಚಿಕ್ಕ ಬಾರ್ಡರನ್ನು ನೀಡಿದ್ದಾರೆ. ಆದ್ದರಿಂದ ನಾನು ಚೌಕಾಕಾರ ಅಥವಾ ಸ್ಕ್ವೇರ್ ಶೇಪ್ನಲ್ಲಿ ಸ್ಟಿಚ್ ಮಾಡಿಸಿ ಹಾಫ್ ಸ್ಲೀವ್ಸನ್ನು ಇಡಿಸಿದ್ದೇನೆ. ಇನ್ನು ಮುಂದಿನ ಸೀರೆಯನ್ನು ನೋಡುವುದಾದರೆ ಇದು ಪೀಚ್ ಕಲರ್ ಅಂತ ಹೇಳುತ್ತಾರಲ್ಲ ಆ ಬಣ್ಣದಲ್ಲಿದ್ದು ಇದರ ಮೇಲೆ ಚುಮುಕಿ ವರ್ಕ್ಸ್ ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದು ಮೆಷಿನ್ ವರ್ಕ್ ಅನ್ನೋದು ಸಹ ಮಾಡಿದ್ದಾರೆ. ಹಾಗೂ ಇದು ಬಾರ್ಡರನ್ನು ತುಂಬ ಚಿಕ್ಕದಾಗಿ ಹೊಂದಿದೆ. ಇದು ಕೂಡ ಸ್ವಲ್ಪ ಹಳೆಯ ಮಾಡೆಲ್ ಅಥವಾ ಡಿಸೈನರ್ ಸ್ಯಾರಿ ಅಂತ ಹೇಳಬಹುದಾಗಿದೆ. ಇಲ್ಲಿ ನೋಡಬಹುದು. ಇದರ ಪಿಕ್ಕು ಸಹ ನಾನು ಫೋಟೋವನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ, ನೀವು ಕಾಣಬಹುದಾಗಿದೆ. ಇಲ್ಲಿ ಅದರ ಮೇಲೆ ಬ್ರೌನ್ ಪೀಚ್ ಕಲರ್ ಏನಿದೆ ಅದರ ಮೇಲೆ ಡಾರ್ಕ್ ಆಗಿ ಅಥವಾ ಹೈಲೈಟ್ ಆಗಿ ಕಾಣಿಸುವುದಕ್ಕಾಗಿ ಕಪ್ಪು ಬಣ್ಣದ ಚುಮುಕಿಯಿಂದ ಈ ಡಿಸೈನನ್ನು ಮಾಡಿದ್ದಾರೆ. ಇನ್ನು ಈ ಸೀರೆಯ ಬ್ಲೌಸ್ ವಿಷಯಕ್ಕೆ ಬಂದರೆ ಸ್ಲೀವ್ಸ್ ಹತ್ತಿರ ಬಾರ್ಡರ್ ಇರುವುದರಿಂದ ನಾನು ಇದಕ್ಕೆ ಹಾಫ್ ಸ್ಲೀವ್ಸ್ ಇಡಿಸಿ ಪ್ಲೇನ್ ಆಗಿ ಹೊಲಿಸಿದ್ದೇನೆ. ಹಿಂದೆ ರೌಂಡ್ ಶೇಪಲ್ಲಿ ಬ್ಯಾಕ್ ಸೈಡಲ್ಲಿ ಡಿಸೈನನ್ನು ಏನು ಮಾಡಿಸಿಲ್ಲ, ಜಸ್ಟ್ ಅಷ್ಟೇ ಮಾಡಿಸಿದ್ದೇನೆ. ಈಗ ನೆಕ್ಸ್ಟ್ ಅಥವಾ ಕೊನೆಯ ಸೀರೆಯ ವಿಷಯಕ್ಕೆ ಬಂದರೆ ಸ್ಕೈ ಬ್ಲೂ ಅಥವಾ ಆಕಾಶ ನೀಲಿ ಬಣ್ಣದಿಂದ ಕೂಡಿದ್ದು ಎಡ್ಜಸ್ನಲ್ಲಿ ಬಾರ್ಡರ್ಗೆ ಎಂಬ್ರಾಯ್ಡ್ರಿ ವರ್ಕ್, ಗ್ರೀನ್ ಲೀವ್ಸ್ ಅಥವಾ ಎಲೆಗಳು ಮತ್ತು ಆರೆಂಜ್ ಕಲರ್ ಅಥವಾ ಬಣ್ಣದಲ್ಲಿ ಹೂಗಳ ಡಿಸೈನನ್ನು ಮಾಡಿದ್ದಾರೆ. ಬ್ಲೌಸ್ಗೆ ಹಾಫ್ ಸ್ಲೀವ್ಸ್ ಜೊತೆಗೆ ಸ್ಲೀವ್ಸ್ಗೆ ಬಾರ್ಡರ್ ಬಂದಿರುವುದರಿಂದ ನಾನು ಇಲ್ಲಿ ರೌಂಡ್ ಶೇಪ್ನಲ್ಲಿ ಸ್ಟಿಚ್ ಮಾಡಿಸಿದ್ದೇನೆ, ಯಾವುದೇ ತರಹದ ಡಿಸೈನನ್ನು ಮಾಡಿಸಿಲ್ಲ. ನೋಡಿದ್ದೀರಲ್ಲ, ಎಲ್ಲ ಸೀರೆಗಳು ತುಂಬ ಸಿಂಪಲ್ ಆಗಿ ಇದೆಯಲ್ಲ. ನೀವು ಹೀಗೆ ಆಯ್ಕೆ ಮಾಡುತ್ತೀರಾ?
ಎಲ್ಲ ಸೀರೆಗಳಲ್ಲಿ ನಿಮಗೆ ಯಾವ ಸೀರೆಯ ಆಯ್ಕೆ ಚೆನ್ನಾಗಿದೆ ಎಂದು ಕಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತದೆ ಅಂತ ಆಶಿಸುತ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಮುಂಬರುವ ವಿಡಿಯೋಸ್ಗಾಗಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತೀರಾ ಎಂದು ಆಶಿಸುತ್ತೇನೆ. ಈ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ಶುಭ ದಿನ ನಿಮ್ಮದಾಗಲಿ.